ಧೃತಿ ಅವರು ಬೆಂಗಳೂರಿಗೆ ಬಂದಿದ್ದು, ಅದ್ರಲ್ಲೂ ಮನೇಲಿ ಸಮಯವನ್ನ ಕಳೀತಿರೋದು ಅಶ್ವಿನಿ ಮೇಡಮ್ಗೆ ಬಹಳಷ್ಟು ಖುಷಿ ಇದೆ. ಅಶ್ವಿನಿ ಮೇಡಮ್ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರು, ಯಾಕಂದ್ರೆ ಮೊದಲ ಮಗಳು, ದೊಡ್ಡ ಮಗಳು ಅಂದ್ರೆ ತುಂಬಾನೇ ಇಷ್ಟ. ತುಂಬಾನೇ ಅದ್ಭುತವಾದಂತ ಮೆಮೊರೀಸ್ ಗಳನ್ನು ಕೂಡ ಕಳೆದಿದ್ದಾರೆ ಅಪ್ಪು ಅವರ ಜೊತೆಗೆ ಧೃತಿ ಅವರು. ಅದೆಲ್ಲವೂ ಕೂಡ ಬಹಳಷ್ಟು ನೆನಪಾಗುತ್ತೆ. ಮನೆಗೆ ಬಂದು ಸೊ ಅವರು ಹೆಚ್ಚಾಗಿ ಮನೆಗೆ ಬರೋದಿಲ್ಲ, 6 ತಿಂಗಳಿಗೆ ಮತ್ತು ವರ್ಷಕ್ಕೊಮ್ಮೆ ಆದ್ರೂ ಮಾತ್ರ ಇವರು ಬರುವಂತದ್ದು. ಸೊ ಈಗ ಬಂದಿದ್ದಾರೆ, ತಾಯಿಯೊಟ್ಟಿಗೆ ಸಮಯವನ್ನ ಕಳೆಯುತ್ತಾ ಹಲವಾರು ಫಂಕ್ಷನ್ ಗಳನ್ನು ಸಹ ಅಟೆಂಡ್ ಮಾಡ್ತಾರೆ, ಮತ್ತೆ ತಂದೆ ಸ್ಮಾರಕಕ್ಕೆ ಹೋಗಿ ನಮಸ್ಕರಿಸಿ ಪೂಜೆಯನ್ನು ಸಹ ಸಲ್ಲಿಸಿ ಬಂದಿದ್ದಾರೆ. ನೋಡೋಣ ನೆಕ್ಸ್ಟ್ ಮತ್ತೆ ಯಾವಾಗ್ಲಾದ್ರು ಹೋಗಿ ಮತ್ತೆ ಬರ್ತಾರಾ, ಮತ್ತೆ ಇಲ್ಲೇನಾದ್ರು ಸೆಟ್ಲ್ ಆಗ್ತಾರ, ಅಥವಾ ಇದೆ PRK ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಕೆಲಸವನ್ನ ನಿರ್ಮಿಸ್ತಾರ, ಶುರು ಮಾಡ್ತಾರ ಅಂತ. ಬಟ್ ಫಾರಿನ್ ನಲ್ಲೇ ಇರುವಂತ ಕಾರಣ ಅವ್ರು ಅಲ್ಲೇ ಕೆಲಸ ಮಾಡುವಂತ ಸಾಧ್ಯತೆ ಇದೆ. ಮತ್ತೆ ಇನ್ನು ಕೂಡ ವ್ಯಾಸಂಗ ಏನಾದ್ರು ಇದ್ರೂ ಇರ್ಬೋದು, ಕಂಪ್ಲೀಟ್ ಅಲ್ಲೇ ಅವ್ರು ಓದಿದ್ದು. ಯಾಕಂದ್ರೆ ಅಪ್ಪು ಅವರಿಗೆ ದೊಡ್ಡ ಆಸೆ ಇತ್ತು, ಮಗಳು ಫಾರಿನ್ ನಲ್ಲಿ ಓದ್ಬೇಕು, ಚೆನ್ನಾಗಿ ಓದ್ಬೇಕು, ವ್ಯಾಸಂಗವನ್ನ ಮಾಡ್ಬೇಕು ಅಂತ. ಅದೇ ರೀತಿ ತಂದೆ ಆಸೆಯನ್ನ ಸಹ ಈಡೇರಿಸಿದ್ರು. ಬಟ್ ಇಲ್ಲಿ PRK ಸಂಸ್ಥೆ ಎಲ್ಲವೂ ಕೂಡ ಜವಾಬ್ದಾರಿ ಅಶ್ವಿನಿ ಮೇಡಮ್ಗೆ ಬಿದ್ದಿದೆ. ಸೊ ಅವರೇ ಕಂಪ್ಲೀಟ್ ಟೇಕ್ ಓವರ್ ಮಾಡಿರುವಂತದ್ದು, ಅವರೇ ನೋಡ್ಕೊಳ್ಳೋದು. ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳಿಗೆಲ್ಲ ಅಶ್ವಿನಿ ಮೇಡಮ್ ಹೋಗ್ತಾನೆ ಇರ್ತಾರೆ, ಹಲವಾರು ಜನ ಕೂಡ ಸಪೋರ್ಟ್ ಮಾಡ್ತಾರೆ. ಗ್ರ್ಯಾಂಡ್ ಓಪನಿಂಗ್ ಆಗಿರ್ಬೋದು, ಹೊಸ ಸಿನಿಮಾ ವಿಚಾರವಾಗಿರ್ಬೋದು, ಸಪೋರ್ಟಿವ್ ತುಂಬಾನೇ ಇದೆ. ಅಪ್ಪು ಅವರ ರೀತಿ, ಅಪ್ಪು ಅವರ ಒಳ್ಳೆ ಗುಣಗಳು ಅಶ್ವಿನಿ ಮೇಡಮ್ಗೆ ಸಹ ಬಂದಿದೆ. ಸೊ ನೋಡೋಣ ಮುಂದೆ ಧೃತಿ ಅವರು ಬರ್ತಾರ, ಮತ್ತೇನಾದ್ರು ಕಾಣಿಸ್ಕೋತಾರ ಅಂತ. ತುಂಬಾನೇ ಅದ್ಭುತವಾದಂತ ಮಗಳು ಅಂತ ಹೇಳ್ಬೋದು ಧೃತಿ ಅವರು.